ಗುರುಗಳೇ, ನಾವು ದೇಶ ಸಂಚಾರ ಮಾಡಬೇಕಾರೆ ಯಾವುದೋ ನಿಗೂಢ ಸ್ಥಳಕ್ಕೆ ಹೋಗ್ಬೇಕು ಅಂತ ಇದ್ರಿ, ನೋಡ್ರಿ ಈ ಊರಿಗೆ ಕರ್ಕೊಂಡ್ ಬಂದಿದ್ದೀರಾ. ಇದೆ ನಾನು ಕಣ್ಕೋಬೇಕು ಅನ್ಕೊಂಡಿದ್ದ ಅಂತಿಮ ಜಾಗ. ಇಷ್ಟು ದಿನ ಕಾಡು ಮೇಡು ಅಲ್ದಿದ್ ಸಾಕು, ಇನ್ನೇನಿದ್ರು ರಾಜಯೋಗ ಪಡ್ಕೋಬೇಕು. ಅದನ್ನ ಪಡ್ಕೋಬೇಕು ಅಂದ್ರೆ ಅದು ಈ ಜಾಗದಲ್ಲಿ ಮಾತ್ರ ಸಾಧ್ಯ. ನನ್ಗೇನು ಅರ್ಥ ಆಗ್ತಲ್ಲ ಗುರುಗಳೇ, ನಿಮ್ಮ ನಡೆ ನುಡಿ ಎಲ್ಲ ವಿಚಿತ್ರವಾಗಿದೆ. ಇಷ್ಟು ದಿನ ನಾನು ಕಾಯ್ತಿದ್ದ ಕಾಲ ಹತ್ರ ಬಂತು. ಇನ್ನೇನಿದ್ರು ಸುಖದ ಕಾಲನ ಅನುಭವಿಸ್ಬೇಕು. ನಾನು ಇಲ್ಲೇ ಇದ್ದಿದ್ರೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ದೇಶಾಂತರ ಹೊರಟಿದ್ದು, ಅದಕ್ಕೆ ಎಲ್ಲ ಸಿದ್ಧತೆಗಳಾಗಬೇಕು. ಅಲ್ಲ ಗುರುಗಳೇ, ನೀವು ಅನೇಕ ಮಂತ್ರ ತಂತ್ರಗಳೆಲ್ಲ ಕಲ್ತಿದ್ದೀರಾ, ಹಾಗೆ ವಶೀಕರಣನೂ ಕಲ್ತಿದ್ದೀರಾ, ಹಾಗೆ ಚಿಟಿಕೆ ಹೊಡೆದ್ರೆ ಎಲ್ಲವೂ ನಾಶ ಮಾಡಿಬಿಡ್ತೀರಾ. ಅದರಿಂದನೇ ನೀವೆಲ್ಲ ಸಾಧಿಸ್ಬೋದಲ್ಲ. ಇನ್ನೂ ಏನು ಆಸೆ ಇದೆ ನಿಮಗೆ? ಅದೆಲ್ಲ ಬರೀ ಕಟ್ಬಿದ್ಯೆ. ಜನ ಸಾಮಾನ್ಯರ ಮುಂದೆ ಮಾತ್ರ ನಡೆಯುತ್ತೆ, ದೈವಿಕ ಜನಗಳ ಮುಂದೆ ನಡೆಯೋದಿಲ್ಲ. ಅದಕ್ಕೆ ನಾನೇ ದೈವವಾಗಬೇಕು. ಆಗ ಎಲ್ಲ ದೇವರು ನನ್ನ ವಶದಲ್ಲಿರ್ತಾರೆ. ಅದನ್ನ ಸಾಧಿಸೋಂತ ಕಾಲ ಸನ್ನಿಹಿತವಾಗಿದೆ. ಇಲ್ಲ ಗುರುಗಳೇ, ನಂಗೆ ಅದೇನಂತ ಅರ್ಥ ಆಗ್ತಿಲ್ಲ, ನೀವೇ ತೋರಿಸಿ. ದೇವರ ಮಗುವೆ ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಇವತ್ತು ಮಹಾಸುದಿನ. ಈ ಬಂಗಾರದ ಕ್ಷಣಕ್ಕೋಸ್ಕರನೇ ನಾನು ಜೀವ ಹಿಡ್ಕೊಂಡು ಕಾಯ್ತಿದ್ದೆ. ಇನ್ಮೇಲೆ ಎಲ್ಲವೂ ಸುಗಮ. ಬಾ ಕಂದ, ಬಾ. ಯಾರು? ಅದೇನು ಲಿಂಗ ಅದು? ಈ ಲಿಂಗಕ್ಕೂ ನೀರು ಬರೋದಕ್ಕೂ ಏನು ಸಂಬಂಧ? ಆ ಲಿಂಗ ಸಾಮಾನ್ಯವಾದ ಲಿಂಗ ಅಲ್ಲ, ಅಗ್ನಿಲಿಂಗ. ಪಂಚಲಿಂಗಗಳು ಸೇರಿದ್ರೆ ಶ್ರೀಚಕ್ರ ಉದ್ಭವ. ಅದು ಗೋಚರಿಸಿದ್ರೆ ನನ್ನ ಬದುಕಿನ ಸಾರ್ಥಕತೆ. ಜನ್ಮ ಜನ್ಮಾಂತರಗಳಿಂದ ಅದರ ಹಿಂದೆ ಅಲ್ದಾಡ್ತಾ ಇದ್ದೀನಿ. ಇನ್ನೇನು ಸಿಗುತ್ತೆ ಅನ್ನೋ ಕಾಲಕ್ಕೆ ದೂರವಾಗ್ಬಿಡುತ್ತೆ. ಆದ್ರೆ ಈ ಬಾರಿ ಹಾಗಾಗೋದಕ್ಕೆ ಬಿಡೋದಿಲ್ಲ. ಅದನ್ನು ತಗ್ಸ್ಕೊಳ್ಳೇಬೇಕು. ಶ್ರೀಚಕ್ರನ ಅದರಿಂದ ಏನಾಗುತ್ತೆ ಗುರುಗಳೇ? ಅದು ದಕ್ಕಿದ್ರೆ ಚಕ್ರಾಧಿಪತ್ಯ. ಇಡೀ ಜಗತ್ತು, ಭೂಮಿ ಆಕಾಶ, ಪಂಚಭೂತಗಳು, ಅಷ್ಟ ದಿಕ್ಪಾಲಕರು ಎಲ್ಲರೂ ನನ್ನ ಕೈವಶವಾಗ್ತಾರೆ. ಇಡೀ ಭೂಮಂಡಲದಲ್ಲೇ ನನ್ನ ಆಧಿಪತ್ಯ. ಹೌದಾ? ಹಾಗಾದ್ರೆ ಆ ಶ್ರೀಚಕ್ರದ ಕಥೆ ನನಗೂ ಸ್ವಲ್ಪ ಹೇಳಿ ಗುರುಗಳೇ. ಶ್ರೀಚಕ್ರದ ಇತಿಹಾಸ ಹೇಳಬೇಕು ಅಂದ್ರೆ ವರ್ಷಗಳೇ ಬೇಕು. ಅದನ್ನ ಕೇಳಷ್ಟರಲ್ಲಿ ಇನ್ನ ಆಯುಷ್ಯವೇ ಮುಗಿದೋಗಿರುತ್ತೆ. ಈಗ ನಾನು ಇಲ್ಲಿಗೆ ಬಂದಿರೋದೆ ಅದನ್ನ ಪಡೆಯೋದಕ್ಕೆ. ಅದಕ್ಕೆ ಈ ಹುಡುಗಿಯಿಂದ ಪಂಚಲಿಂಗಗಳು ಕೂಡಬೇಕಾಗಿತ್ತು.
ಪಂಚಲಿಂಗಗಳು ಕೂಡೋವರೆಗೂ ನಾನು ಏನು ಮಾಡೋದಕ್ಕಾಗ್ತಾ ಇರಲಿಲ್ಲ. ಇಲ್ಲೇ ಇದ್ದಿದ್ರೆ ಅಪಾಯನೇ ಜಾಸ್ತಿ ಆಗ್ತಿತ್ತು. ಅದಕ್ಕೆ ದೇಶಾಂತರ ಹೊರಟಿದ್ದು. ಏನೋ ಗುರುಗಳೇ, ನಿಮ್ಮ ನಡೆ ನಿಗೂಢವಾಗಿದೆ. ಅದಕ್ಕೆ ನೀನು ಶಿಷ್ಯ, ನಾನು ಗುರು. ಏನು ನೋಡ್ತಾ ಹೋಗು, ನಾನು ಹೇಳಿದ್ದನ್ನ ಮಾಡ್ತಾ ಹೋಗು. ಮಾತ್ರ ನನ್ನ ನಡೆಗಳನ್ನ ಪ್ರಶ್ನಿಸ್ಬೇಡ. ಅರ್ಚಕರೇ, ನಿಮ್ಮ ಪೂಜಾ ಕಾರ್ಯಗಳೆಲ್ಲ ಮುಗಿದಿದ್ರೆ ತಾವಿನ್ನು ಹೊರಡ್ಬೋದು. ಯಾಕೆ ದೇಶಕ್ರೆ? ವಿಚಾರ ಬೇರೆ ಏನೋ ಇದೆ. ನಾನು ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಮಾತಾಡಿದ್ದೀನಿ, ನೀವಿನ್ನು ಹೊರಡಿ. ಶಾಸ್ತ್ರಿಗಳಿಗೆ ಹೇಳಿದಿರಿ ಅಂದಮೇಲೆ ಆಗ್ಬೋದು. ಹಿರಣ್ಮಯಿ, ಬಾ ಕಂದ. ಕಂದ, ಆ ತಾಯಿ ಹೆಸರು ಹೇಳ್ಕೊಂಡು ಅಗ್ನಿಲಿಂಗವನ್ನ ನನ್ನ ಕೈ ಕೊಡು ಮಗು. ಮಹಾದೇವಿ ಮಹಾದೇವಿ. ಎಲ್ಲವೂ ಕೂಡಿ ಬಂದಿದೆ ತಾಯಿ. ಈ ಪಂಚಲಿಂಗಗಳು ಒಟ್ಟಿಗೆ ಸೇರ್ತಾ ಇವೆ. ಇನ್ನು ಶ್ರೀಚಕ್ರದ ದರ್ಶನ ಭಾಗ್ಯ ಅದೊಂದೇ ಬಾಕಿ ಉಳಿದಿರೋದು. ಅದಕ್ಕೆ ನೀನು ಕರುಣೆ ಬೇಕು ಅಷ್ಟೇ. ನೋಯಂ ತ್ವದು ಪ್ರಾಶಿತಃ ಅತೋಸ್ಯ ತವ ಭಕ್ತಸ್ಯ ನಿರ್ವತ್ರಯ ಮನೋರಥಂ ನಿರ್ವತ್ರಯ ಮನೋರಥಂ ನಿರ್ವತ್ರಯ ಮನೋರಥಂ ನಿರ್ವತ್ರಯ ಮನೋರಥಂ. ಅಮ್ಮ ತಾಯಿ, ಜಗನ್ಮಾತೆ, ಧನ್ಯ ಕಣಮ್ಮ, ಧನ್ಯ ನಾವಿವತ್ತು. ಪಂಚಲಿಂಗಗಳ ದರ್ಶನವಾಗಬೇಕಾದ್ರೆ ಪುಣ್ಯ ಮಾಡಿರಬೇಕು. ಅದ್ಯಾವತ್ತೂ ಸಾಧ್ಯ ಆಗದೆ ಇರುವಂತಹದ್ದು. ಅಂಥದ್ರಲ್ಲಿ ಇವತ್ತು ಈ ದರ್ಶನ ಭಾಗ್ಯ ನಮ್ಮ ಹಿರಣ್ಮಯಿ ದೆಸೆಯಿಂದ ಆಗ್ತಾ ಇದೆ ತಾಯಿ.
ಇನ್ನು ನಿನ್ನ ಕೃಪಾ ಕಟಾಕ್ಷದಿಂದ ಆ ಶ್ರೀಚಕ್ರದ ದರ್ಶನ ಭಾಗ್ಯ ಒಂದು ಸಿಕ್ಬಿಟ್ರೆ ನಮ್ಮ ಜನ್ಮ ಸಾರ್ಥಕ ತಾಯಿ, ಸಾರ್ಥಕ. ನಂತರದಲ್ಲಿ ಇನ್ನೇನಿದ್ರು शङ्करि नमः शिवे नमः शिवे ॐ नमः शिवे शाम्भवी शङ्करि नमः शिवे नमः शिवे ॐ नमः शिवे शाम्भवी शङ्करि नमः शिवे नमः शिवे ॐ नमः शिवे शाम्भवी शङ्करि नमः शिवे वन्दित सुन्दरि माधवि चन्द्र सहोदरि हेममये मुनिगण वन्दित मोक्षप्रदायिनि मञ्जुळ भाषिणि वेदनुते ಮಗು ಹಿರಣ್ಮಯಿ, ದೇವಸುಪೂಜಿತ ನಿನ್ನಿಂದ ಅದೆಂತಹ ಪುಣ್ಯದ ಕೆಲಸ ಆಗಿದೆ ಅಂತ ನಿನಗೆ ಗೊತ್ತಾ ತಾಯಿ? ಲೋಕ ಕಲ್ಯಾಣಕ್ಕೋಸ್ಕರ ಈ ಪವಿತ್ರ ಕ್ಷೇತ್ರದಲ್ಲಿ ಶ್ರೀಚಕ್ರದ ದರ್ಶನ ಆಗೋದಕ್ಕೋಸ್ಕರ ಪಂಚಲಿಂಗಗಳು ಕೂಡ್ಲೇಬೇಕಾಗಿತ್ತು. ಆ ಪಂಚಲಿಂಗಗಳನ್ನು ಒಟ್ಟಿಗೆ ಇಲ್ಲಿ ತಂದು ಸೇರಿಸೋದಿಕ್ಕೆ ನೀನು ಅದೆಂತೆಂತಹ ಸಾಹಸಗಳನ್ನು ಮಾಡಬೇಕಾಯ್ತು. ನಿನ್ನ ಜೀವ ಭಯವನ್ನು ಲೆಕ್ಕಿಸದೆ ಅದೆಷ್ಟೇ ಕಷ್ಟಗಳು ಬಂದರೂ ಧೈರ್ಯವಾಗಿ ಅದನ್ನೆಲ್ಲ ಎದುರಿಸಿ ನಿನ್ನ ಗುರಿ ಸಾಧಿಸಿದ್ಯಾ. ಈ ಒಂದು ಪುಣ್ಯ ಕಾರ್ಯದಲ್ಲಿ ನಿನ್ನ ಮನೆಯವರು ನಿನಗೆ ಸಹಕಾರಿಯಾಗಿ ನಿಂತರು. ನೀನು ಮಾಡಿರೋ ಈ ಒಳ್ಳೆ ಕೆಲಸದಿಂದ ಇಡೀ ಜಗತ್ತೇ ಮುಂದೆ ಉದ್ಧಾರ ಆಗುತ್ತೆ ತಾಯಿ. ಎಲ್ಲ ನಿಮ್ಮಂತ ಹಿರಿಯ ಆಶೀರ್ವಾದ ದೇಶಿಕ್ರೆ. ನಾನು ಇದನ್ನು ಸಾಧಿಸೋದಕ್ಕೆ ನಿಮ್ಮ ಆಶೀರ್ವಾದನೂ ಬೇಕಾಯ್ತು. ಇದು ನಿನ್ನ ದೊಡ್ಡ ಗುಣ ತಾಯಿ. ವಿಷ್ಣು ಈ ಲೋಕವನ್ನು ರಕ್ಷಿಸೋದಕ್ಕೋಸ್ಕರ ದಶಾವತಾರಿಯ ಕಾಣಿಸ್ಕೊಂಡ ಆ ಮಹಾಸ್ವಾಮಿ ಶ್ರೀಚಕ್ರದ ದರ್ಶನಕ್ಕೋಸ್ಕರ ಆ ಅಮ್ಮನವರು ನಿನ್ನ ರೂಪದಲ್ಲಿ ಹುಟ್ಟು ಬಂದಿದ್ದಾರೆ ಅಂತ ಕಾಣುತ್ತೆ. ಈ ದೈವ ಕೃಪೆ ಎಲ್ರಿಗೂ ಸಿಗೋಲ್ಲ ತಾಯಿ. ಈ ಮಹಾತಾಯಿನ ಸದಾ ಸ್ಮರಿಸ್ತಿರೋ ನನಗೆ ಇನ್ನು ಮುಕ್ತಿ ಸಿಕ್ಕಿಲ್ಲ. ತಲತಲಾಂತರಗಳಿಂದ ಈ ಮಹಾತಾಯಿನ ಪೂಜಿಸ್ತಿರೋ ಆ ವಿರೂಪಾಕ್ಷ ಶಾಸ್ತ್ರಗಳಿಗೇನೆ ಈ ತಾಯಿ ಇನ್ನು ಒಲ್ದಿಲ್ಲ. ಆದರೆ ಈ ತ್ರಿಪುರ ಸುಂದರಿ ನಿನಗೊಲ್ದಿದ್ದಾಳೆ. ನೀನೇ ಧನ್ಯ ಕಣಮ್ಮ. ಈಗ ನಾನು ಮುಂದೆ ಏನು ಮಾಡಬೇಕು ದೇಶಿಕ್ರೆ? ಅದನ್ನ
ಈ ಮಹಾತಾಯಿ ನಿರ್ಧರಿಸ್ತಾಳಮ್ಮ. ಶ್ರೀಚಕ್ರದ ಉದ್ಭವ ಕಾಲ ಅಂತೂ ಬಂದಾಯ್ತು. ಅದು ನಮಗೆಲ್ಲ ಯಾವತ್ತು ಗೋಚರ ಆಗುತ್ತೆ ಅನ್ನೋದು ಅಮ್ಮನವ್ರ ನಿರ್ಧಾರಕ್ಕೆ ಬಿಟ್ಟಿತ್ತು. ಅದಕ್ಕೆ ನಾವೆಲ್ಲ ಕಾಯ್ತಿರ್ಬೇಕು ಅಷ್ಟೇ. ಹಾ, ನೀನಿನ್ ಮನೆಗೆ ಹೋಗು ತಾಯಿ. ಮುಂದೇನ್ ಮಾಡಬೇಕು ಅಂತ ಅಮ್ಮನವರೇ ಸ್ವಯಂ ನಿರ್ಧರಿಸ್ತಾರೆ. ಸರಿ ದೇಶಿಕ್ರೆ. ಒಳ್ಳೇದಾಗ್ಲಿ ಕಂದ. ಹಿರಣ್ಮಯಿ, लीलावचांसि तव देवीर्गादिवेदाः सृष्ट्यादिकर्मरचनां भवदीयचेष्टा त्वत्तेजसा जगदिदं प्रतिभाति नित्यम् भिक्षां प्रदेहि गिरिजे क्षुदिताय मह्यम् शब्दात्मिके शशिकलाभरणार्थदेहे शम्भोरुरुस्थलनिकेतन नित्यवासे. ತಾಯಿ, ನೀನು ತೋರಿಸಿರೋ ಪಂಚಲಿಂಗಗಳನ್ನೆಲ್ಲ ತಂದು ನಿನ್ನ ಮಡ್ಲಲ್ಲಿ ಇಟ್ಟಾಯ್ತು. ಶ್ರೀಚಕ್ರ ಗೋಚರಿಸೋದಿಕ್ಕೆ ಇನ್ನು ನಾನು ಏನು ಮಾಡಬೇಕು ಹೇಳು ತಾಯಿ. ನೀನೀಗ ಬಾಲಾಂಬಿಕೆಯಾಗಿ ಜನರ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಿದ್ಯಾ. ಇನ್ನು ಮುಂದೆ ಕೂಡ ನೀನು ಬಾಲಾಂಬಿಕೆಯಾಗೆ ಮುಂದುವರಿಬೇಕು. ನನ್ನ ಪ್ರತಿನಿಧಿಯಾಗಿ ಜನರ ಕಷ್ಟಗಳಿಗೆ ಪರಿಹಾರ ನೀಡು. ನೀನು ಪಂಚಲಿಂಗಗಳನ್ನು ತಂದ ಸಲುವಾಗಿ ನಾನು ನಿನಗೆ ನೀಡುತ್ತಿರುವ ಆಶೀರ್ವಾದವಿದು. ಆಗಲಿ ಮಹಾತಾಯಿ, ನೀನೇನು ಹೇಳ್ತೀಯೋ ಅದನ್ನು ಮಾಡೋದು ನನ್ನ ಕರ್ತವ್ಯ. ಎಲ್ಲಿ ನಿನ್ನ ನಾಲಿಗೆಯನ್ನ ನನ್ನ ಮುಂದಕ್ಕೆ ಚಾಚು ಮಗಳೇ.